ನಮ್ಮ ದೇಹ ಅಂದರೆ ಮಾನವನ ದೇಹ ಮೂಳೆಗಳು, ಮೆದುಳು, ಶ್ವಾಸಕೋಶಗಳು, ಸ್ನಾಯುಗಳು, ಚರ್ಮ, ಹೊಟ್ಟೆ ಮತ್ತು ಇತರೆ ಅಂಗಾಂಗಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಹಾಗೆ ಈ ಎಲ್ಲ ಅಂಗಾಂಗಗಳು ಕೂಡ ಅಂಗಾಂಶಗಳಿಂದ ಕೂಡಿರುತ್ತೆ. ಈಗ ಇದೆರಡೂ ಅಂದರೆ ಅಂಗ ಮತ್ತು ಅಂಗಾಂಶಗಳು ಕೂಡಿಕೊಂಡಿರ್ಬೇಕಂದ್ರೆ ಇದೆರಡನ್ನು ಒಂದು ಅಂಟು ತರಹದ ವಸ್ತು ಹಿಡಿದಿಟ್ಕೊಂಡಿರ್ಬೇಕು ಅಲ್ವಾ? ಹಾಗಾದ್ರೆ ನಮ್ಮ ದೇಹದಲ್ಲಿರುವ ಹಾಗೂ ಅಂಗಾಂಶಗಳನ್ನ ಹಿಡಿದಿಟ್ಕೊಳ್ಳೋಕೆ ಒಂದು ವಿಶೇಷವಾದ ಅಂಟು ತರಹದ ಅಂಗಾಂಶ ಇದೆ ಅಂತಾಯ್ತು. ಆ ಅಂಟು ತರಹದ ಅಂಗಾಂಶವನ್ನೇ ನಾವು ಏರಿಯೋಲಾರ್ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಹಾಗಾದ್ರೆ ಈ ಏರಿಯೋಲಾರ್ ಸಂಯೋಜಕ ಅಂಗಾಂಶದ ಕೆಲಸ ಏನಪ್ಪಾ ಅಂತಂದ್ರೆ ವಿಭಿನ್ನವಾದ ಅಂಗ ಮತ್ತು ಅಂಗಾಂಶಗಳನ್ನ ಒಟ್ಟಿಗೆ ಬಂಧಿಸುತ್ತೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಕೆಲವು ಉದಾಹರಣೆ ಮೂಲಕ ನೋಡೋಣ. ನೋಡಿ, ಈ ಏರಿಯೋಲಾರ್ ಸಂಯೋಜಕ ಅಂಗಾಂಶ ಚರ್ಮ ಮತ್ತು ಅದರ ಕೆಳಗಿರುವ ಸ್ನಾಯುಗಳ ನಡುವೆ ಇರುತ್ತೆ ಮತ್ತು ರಕ್ತನಾಳಗಳ ಸುತ್ತಲೂ ಕೂಡ ಹೊಟ್ಟೆಯ ಅಂಗಗಳ ಒಳಗೆ ಇರುವ ವಿವಿಧ ಅಂಗಾಂಶಗಳ ನಡುವೆ ಕೂಡ ಇರುತ್ತೆ. ಆದ್ರಿಂದ ಈ ಸಂಯೋಜಕ ಅಂಗಾಂಶ ಎಲ್ಲ ಅಂಗಗಳು ಹಾಗೂ ಅಂಗಾಂಶಗಳನ್ನ ಒಟ್ಟಿಗೆ ಹಿಡಿದಿಟ್ಕೊಳ್ಳುತ್ತೆ. ಮತ್ತೆ ಈ ಅಂಗಾಂಶ ಇನ್ನು ಏನೇನ್ ಮಾಡುತ್ತೆ ಅಂತ ನೋಡೋಣ. ಯಾವ್ದಾದ್ರೂ ಒಂದು ಅಂಗಾಂಶ ನಿಮಗೆ ಗೊತ್ತಿರೋ ಹಾಗೆ ಕೋಶಗಳನ್ನ ಹೊಂದಿರುತ್ತೆ. ಆ ಕೋಶಗಳಲ್ಲಿ ಒಂದು ಕೋಶ ಅಂದ್ರೆ ಅದು ಫೈಬ್ರೋಬ್ಲಾಸ್ಟ್. ಹೆಸರೇ ಹೇಳೋ ಹಾಗೆ ಇದು ಒಂದು ಫೈಬರ್ ಅನ್ನ ಹೊಂದಿರುತ್ತೆ. ಫೈಬರ್ ಅಂದ್ರೆ ನಾರಿನ ಅಂಶ ಅಂತ ಹೇಳ್ಬೋದು. ಹಾಗಾಗಿ ಈ ಫೈಬ್ರೋಬ್ಲಾಸ್ಟ್ ವಿವಿಧವಾದ ನಾರುಗಳನ್ನ ಹೊಂದಿರುತ್ತೆ ಹಾಗೂ ಆ ನಾರುಗಳು ಪೋಷಕಾಂಶಗಳಿಂದ ಕೂಡಿರುತ್ತೆ. ಈಗ ಆ ಪೋಷಕಾಂಶಗಳನ್ನು ಹೊಂದಿರುವಂತಹ ನಾರುಗಳು ಯಾವ್ಯಾವು ಅಂದ್ರೆ ಕೊಲಾಜನ್ ನಾರುಗಳು ಅಥವಾ ಅದನ್ನ ಬಿಳಿ ನಾರುಗಳು ಅಂತ ಕೂಡ ಕರಿತೀವಿ, ಮತ್ತು ಸ್ಥಿತಿಸ್ಥಾಪಕ ನಾರುಗಳು ಅಂದರೆ ಎಲಾಸ್ಟಿಕ್ ಫೈಬರ್ಸ್, ನಂತರ ರೆಟಿಕ್ಯುಲರ್ ಫೈಬರ್ಗಳು. ಈ ಎಲ್ಲಾ ನಾರುಗಳ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಈ ಕೋಶಗಳಿಗೆ ಬಲ ಹಾಗೂ ಅಂಟುವಿಕೆಯನ್ನ ನೀಡುತ್ತೆ. ಹೆಸರು ಹೇಳ್ತಿದೆ ಅಲ್ವಾ, ಸ್ಥಿತಿಸ್ಥಾಪಕ ಅಂತಂದ್ರೆ ಜಿಗುಟುತನ ಅಥವಾ ಅಂಟು ಅಂತ ಅರ್ಥ. ಈ ರೀತಿಯಾದ ಜಿಗುಟುತನವನ್ನ ನೀಡ್ತಾ ಇದೆ ಅಂತಂದ್ರೆ ಅದು ಒಂದು ಜಲ್ಲಿ ತರಹದ ವಸ್ತು ಆಗಿರ್ಬೇಕು. ಜಲ್ಲಿ ತರಹದ ವಸ್ತು ಅಂದ್ರೆ ಖಂಡಿತವಾಗಿಯೂ ಅದರಲ್ಲಿ ನೀರಿನ ಅಂಶ ಹೆಚ್ಚಿನ ಮಟ್ಟದಲ್ಲಿ ಇರ್ಲೇಬೇಕು ಅಲ್ವಾ? ಹಾಗಾಗಿ ಇಲ್ಲಿ ನೋಡಿ, ಈ ಕೋಶಗಳ ನಡುವೆ ನಿಮಗೆ ಒಂದು ಮ್ಯಾಟ್ರಿಕ್ಸ್ ಕಂಡು ಬರುತ್ತೆ. ಅಂದ್ರೆ ಬಾಹ್ಯ ಕೋಶೀಯ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದು ಈ ಜೀವಕೋಶಗಳ ನಡುವಿನ ವಸ್ತು. ನಮ್ಮ ಸಂಯೋಜಕ ಅಂಗಾಂಶಕ್ಕೆ ಈ ಬಾಹ್ಯ ಕೋಶೀಯ ಮ್ಯಾಟ್ರಿಕ್ಸ್ ಸ್ವಲ್ಪ ದ್ರವ ಸ್ವಭಾವವನ್ನ ಒದಗಿಸಿಕೊಡುತ್ತೆ. ಇದುವರೆಗೂ ನಾವು ಒಂದು ತರಹದ ನಾರುಗಳನ್ನ ನೋಡಿದೀವಿ, ಹಾಗೆ ಮ್ಯಾಟ್ರಿಕ್ಸ್ ಅನ್ನು ಕೂಡ ನೋಡಿದ್ವಿ. ಹಾಗಾದ್ರೆ ಇನ್ನೊಂದು ರೀತಿಯ ಕೋಶಗಳು ಇದೆಯಾ ಅಂತ ನೀವು ಕೇಳೋದಾದ್ರೆ ಹೌದು, ಖಂಡಿತವಾಗ್ಲೂ ಇದೆ. ಈ ಸಂಯೋಜಕ ಅಂಗಾಂಶದಲ್ಲಿ ಹೆಚ್ಚಿನ ಜೀವಕೋಶಗಳು ಅಂತಂದ್ರೆ ಬಿಳಿ ರಕ್ತ ಕಣಗಳಾಗಿವೆ ಹಾಗೂ ಅವುಗಳಲ್ಲಿ ಹಲವಾರು ವಿಧಗಳು ಕೂಡ ಇವೆ. ಯಾವ್ದಪ್ಪ ಅಂತ ನೀವು ಕೇಳಿದ್ರೆ ಲಿಂಫೋಸೈಟ್ಗಳು, ಮ್ಯಾಕ್ರೋಫೇಜ್ಗಳು ಮತ್ತು ಮಾಸ್ಟ್ ಕೋಶಗಳು. ಹಾಗಾಗಿ ಇವನ್ನೆಲ್ಲವೂ ನಾವು ವಿಭಿನ್ನವಾದ ರೀತಿಯ ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ಇವೆಲ್ಲವುದರ ಮುಖ್ಯ ಪಾತ್ರ ಏನಪ್ಪಾ ಅಂತಂದ್ರೆ ಸೂಕ್ಷ್ಮ ಜೀವಿಗಳ ವಿರುದ್ಧ ರಕ್ಷಣೆ ನೀಡುತ್ತೆ. ಅಂದ್ರೆ ನಮ್ಮ ಅಂಗಾಂಶಕ್ಕೆ ರಕ್ಷಣೆ ನೀಡುವ ಕೆಲಸ ಮಾಡ್ತವೆ. ಸಾಮಾನ್ಯವಾಗಿ ನಮ್ಮ ಏರಿಯೋಲಾರ್ ಸಂಯೋಜಕ ಅಂಗಾಂಶ ಸೂಕ್ಷ್ಮ ಜೀವಿಗಳಿಂದ ದಾಳಿಗೆ ಒಳಗಾಗುತ್ತೆ. ವಿಶೇಷವಾಗಿ ಅಂಗಾಂಶಗಳ ಕೆಳಗೆ ಇರುವಂತಹ ಸಂಯೋಜಕ ಅಂಗಾಂಶಗಳು ದಾಳಿಗೆ ಒಳಗಾಗುತ್ತೆ. ಚರ್ಮ ಅಥವಾ ಕರುಳಿನ ಮೇಲ್ಮೈ ಅಥವಾ ಉಸಿರಾಟದ ಪ್ರದೇಶದ ಮೇಲ್ಮೈ ಬಳಿ ಇರುತ್ತಲ್ಲ, ಆ ಎಲ್ಲ ಅಂಗಾಂಶಗಳ ಒಳಗಿರುವಂತಹ ಸಂಯೋಜಕ ಅಂಗಾಂಶಗಳು ಈ ದಾಳಿಗೆ ಒಳಗಾಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಉಸಿರಾಟದ ಪ್ರದೇಶ ಯಾವಾಗ್ಲೂ ಶೀತ ವೈರಸ್ಗಳಿಂದ ದಾಳಿಗೆ ಒಳಗಾಗ್ತಾನೆ ಇರುತ್ತೆ. ಮತ್ತೆ ಕರುಳು ಕೂಡ ಒಳಪದರ ಇರುತ್ತಲ್ಲ, ಅದು ತಿನ್ನುವ ಆಹಾರದಿಂದ ಅಂದ್ರೆ ಬ್ಯಾಕ್ಟೀರಿಯಾಗಳಿಂದ ದಾಳಿಗೆ ಒಳಗಾಗ್ತಾನೆ ಇರುತ್ತೆ. ಮತ್ತು ಚರ್ಮ ಯಾವಾಗ್ಲೂ ವಿವಿಧ ರೀತಿಯ ಸೂಕ್ಷ್ಮ ಜೀವಿಗಳ ಜೊತೆಗೆ ಒಡ್ಕೊಳ್ತಾನೆ ಹೋಗುತ್ತೆ ಮತ್ತು ಅವೆಲ್ಲವೂ ಹಾನಿಕಾರಕ ನಮ್ಮ ದೇಹಕ್ಕೆ ಅಲ್ವಾ? ಈ ಸಂಯೋಜಕ ಅಂಗಾಂಶ ಬಿಳಿ ರಕ್ತ ಕಣಗಳನ್ನ ಹೊಂದಿಕೊಂಡಿರುತ್ತೆ ಹಾಗೂ ಯಾವುದೇ ಸಮಯದಲ್ಲೂ ಯಾವುದಾದರೂ ರೀತಿಯಾದ ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ಆಕ್ರಮಣ ಉಂಟಾದಾಗೆಲ್ಲ ಈ ರಕ್ತ ಕಣಗಳು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಏರಿಯೋಲಾರ್ ಸಂಯೋಜಕ ಅಂಗಾಂಶ ನಮ್ಮ ದೇಹದಲ್ಲಿ ಎಲ್ಲಿ ಕಂಡು ಬರುತ್ತೆ ಹಾಗೂ ಅದರ ಗುಣಲಕ್ಷಣಗಳೇನು ಅಂತ ಈ ವಿಡಿಯೋದಲ್ಲಿ ನಾವು ನೋಡಿದೀವಿ.